ಸರ್ರ ಅಣ್ಣನ ಬಿಟ್ಬಿಟ್ಟು ಬಂದ್ಬಿಟ್ಟಿದೆಯಲ್ಲ. ಹೊಟ್ಟೆ ಶಿವಮ್ಮ ಪಾಪಚ್ಚಿ ನೋಡಿ, ನಮ್ಮ ಅಶ್ವ ಇವತ್ತು ಆರ್ಯನ್ ಬಿಟ್ಬಿಟ್ಟು ಒಬ್ಬನೇ ಬಂದಿದ್ದಾನೆ. ಕಣ್ಣು ಮಿಟಕ್ಸಲ್ಲ ರಾಜ್ಕುಮಾರ. ಅದೇ ಅದಕ್ಕೆ ಕಾಲು ನೋವಮ್ಮ, ಸ್ವಲ್ಪ ನಿಧಾನಕ್ಕೆ ಬರ್ತಾನೆ. ಇವ್ರು ಎಕ್ಸ್ಪರ್ಟ್ ಎಲ್ಲ ಬಂದ್ಬಿಡ್ತಾರೆ. ಅಶ್ವಮ್ಮ ನೋಡಿ, ನಮ್ಮ ಅಶ್ವ ಬಂದಿದ್ದಾನೆ. ಯಾರೋ ಒಬ್ರು ನಂಗೊಂದು ಕಮೆಂಟ್ಸಲ್ಲಿ ಹಾಕಿದ್ರು, ಏನು ಮೇಡಮ್ ನೀವು ಇದು ಬೂಸ ಕೊಟ್ಬಿಟ್ಟು ಅದೇನು ದೊಡ್ಡದು ಕೆಲಸ ಅನ್ನೋ ಥರ ವಿಡಿಯೋ ಹಾಕ್ತೀರಂತ. ಆ್ಯಕ್ಚುಲಿ ಇದು ದೊಡ್ಡ ಕೆಲಸ ಅನ್ನೋದಕ್ಕಿಂತನೂ ನಾನು ಬೂಸ ಕೊಡೋದಕ್ಕಿಂತನೂ ಅವ್ನು 1.5 ಕಿಲೋಮೀಟ್ರಿಂದ ನನ್ನ ಮನೆ ಹತ್ರ ಬಂದು ಬೂಸ ತಿಂತಾನೆ ಅಂದರೆ ಅದು ನಂಗೆ ಒಂಥರ ಹೆಮ್ಮೆನೇ, ಅದು ಗೌರವನೇ ನನಗೆ ನಿಜ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಆ ನೆನ್ಪಿಟ್ಕೊಂಡು ಇಲ್ಲಿ ಹೋದ್ರೆ ಕೊಡ್ತಾಳೆ ಬೂಸ ಅಂತ ಬಂದು ನಿಂತ್ಕೊಂಡು ನಮ್ಮ ಗೇಟ್ ಹತ್ರ ಆ ಓಲೊಳಗೆ ಕಣ್ಣು ಹಾಕಿ ನಿಂತ್ಕೊಂಡ್ಬಿಡ್ತಾನೆ ಬೂಸ ಕೊಡು ಅಂತ. ಸೊ ಇದು ಹೆಮ್ಮೆ ವಿಷಯ ಅಲ್ಲದೆ ಇನ್ನೇನು. ಮತ್ತು ನೀವು ವಿಡಿಯೋ ಎಲ್ಲ ಹಾಕ್ತೀರಾ 6ರಿಂದ ಅಷ್ಟೊಂದೆಲ್ಲ ಮಾಡಿ ಲೈಕ್ಸ್ಗೆ ಇದಕ್ಕೆ ಏನದು ವ್ಯೂಸ್ಗೆ ಅಂತ ಏನೋ ಕೇಳ್ತೀರಾ. ಹೌದು, ಇನ್ಸ್ಟಾಗ್ರಾಮ್ ಇರೋದು ಅದಕ್ಕೇ, ಫೇಸ್ಬುಕ್ಗೆ ಇರೋದಕ್ಕೆ ಅದಕ್ಕೇ. ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಅದನ್ನು ಹಾಕಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ಹಾಗಾಗಿ ನಾನು ಹಾಕ್ತೀನಿ. ನೋಡಿ, ಚೊರ್ರೋ ಅಂತ ಕುಡಿತಾ ಇದೆ ಜಾಣ ಕಂದ. ಸೊ ಇದಕ್ಕಿಂತ ಎಷ್ಟು ಏರಿಯಾದಲ್ಲಿ ಎಷ್ಟು ಮನೆಗಳಿದೆ, ಎಷ್ಟು ಮನೆ ಹತ್ರ ಹೋಗಿ ಅವ್ನು ಕೇಳ್ತಾನೆ ಹೇಳಿ ಬೂಸ. ನನ್ನ ಮನೆ ಹತ್ರ ಬರ್ತಾನೆ, ನನಗೆ ಗೊತ್ತು ನನಗೆ ಕೊಡ್ತಾಳೆ ಇವಳು ಅಂತ. ಅಷ್ಟೇ ಅಷ್ಟೇ ನಮ್ಮನ್ನ ಜ್ಞಾಪಕ ಮಾಡೋದು, ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಬೇರೆ ಯಾವ ವಿಷಯಕ್ಕಲ್ಲ. ನಮ್ಮ ಅಶ್ವನ್ ನೋಡಿ ಕೊಂಬು. ಎಷ್ಟೋ ಜನ ಹೆದರ್ಕೋತಾರೆ ಮುಟ್ಟಕ್ಕೆ, ನನಗೇನು ಭಯ ಇಲ್ಲ. ನಮ್ಮ ಆರ್ಯ ಅಶ್ವ ಇಬ್ಬರೂ ನಾನು ತುಂಬ ಚೆನ್ನಾಗಿ ಅವ್ರಿಗೆ ಮೈಯೆಲ್ಲ ಉಜ್ಜಿ ಮಸಾಜ್ ಮಾಡ್ತೀನಿ. ಮತ್ತು ಉಣ್ಣಿಗೆ ಇದ್ರೆ ಕಿತ್ತಾಕ್ತೀನಿ. ಮೊನ್ನೆ ಎಲ್ಲ ಉಣ್ಣಿಗೆ ಔಷಧಿ ಹಾಕಿದೆ. ನಮ್ಮ ಆರ್ಯಂಗೆ ತುಂಬ ಇತ್ತು, ಸೊ ಹಾಕಿದ್ದೆ. ಹಾಗಾಗಿ ನೋಡಿ ಬಂದು ನನ್ನ ಮನೆಯಿಂದ ಹೇಳ್ತಾರೆ. ಆ ಕಾಲದಲ್ಲಿ ಒಬ್ಬೊಬ್ಬರು ನಮ್ಮ ಮನೆ ಎದುರುಗಡೆ ಒಂದು ಆಂಟಿ ಹೇಳ್ತಾರೆ, ನೋಡಮ್ಮ ಆ ಕಾಲದಲ್ಲಿ ಚೇರ್ಮನ್ರು ಮನೆ ಅಂತ ಇರ್ತಿತ್ತು. ಯಾವುದೇ ಹಸುಗಳು ದೇವ್ರುಗಳು ಬರಲಿ ಫಸ್ಟ್ ಅವ್ರ ಮನೆ ಹತ್ರನೇ ಹೋಗ್ತಾಯಿತ್ತು. ಸೊ ಈ ದೇವ್ರುಗಳು ನಿನ್ನ ಮನೆ ಹತ್ರ ಬರ್ತಾರೆ ಅಂತ ಹೇಳ್ತಾರೆ. ನಂಗೆ ನಿಜವಾಗ್ಲೂ ಅದೇ ಅಲ್ಲಿ ಖುಷಿ ಅಲ್ಲ. ದೇವ್ರುಗಳು ನಾವು ದೇವ್ರನ್ನ ಹುಡ್ಕೊಂಡು ಹೋಗ್ತೀವಿ, ನನ್ನ ಮನೆ ಹತ್ರ ಹುಡ್ಕೊಂಬಂದು ನನಗೆ ಆಶೀರ್ವಾದ ಮಾಡೋಗ್ತಾನೆ, ನನ್ನ ಮನೆದು ಒಂಚೂರು ಪ್ರಸಾದ ಸ್ವೀಕಾರ ಮಾಡ್ತಾನೆ ಅಂದರೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ. ಅದನ್ನು ಶೇರ್ ಮಾಡ್ಕೊಳ್ದೆ ನಾವು ಯಾವ ವಿಡಿಯೋ ಶೇರ್ ಮಾಡಬೇಕು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಮಾಡೋದೇ ನಮ್ಮ ಪಿಲ್ಟಾರಿ ಕೂತ್ಕೊಂಡಿದ್ದೆ, ಹೊಸ ಪಿಲ್ಟಾರಿ, ಇದ್ರದ್ದು ವಿಡಿಯೋ ಹಾಕ್ತೀನಿ. ಅದೆಲ್ಲರೂ ನನ್ನ ಬಾಲ. ಸೊ ಹಾಗಾಗಿ ಒಳ್ಳೆಯ ವಿಷಯಗಳನ್ನ ನಾವು ಶೇರ್ ಮಾಡಬೇಕು. ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇರೋದೇ ಅದಕ್ಕೆ ಅನ್ನೋದು ನನ್ನ ಇದು. ಸೊ ಹಾಗಾಗಿ ನಾನು ಹಾಕ್ತೀನಿ. ನನಗೆ ಕಮೆಂಟ್ಸು ಲೈಕ್ಸು ಏನಿಲ್ಲ ಅಂದರೂ ಪರವಾಗಿಲ್ಲ. ಈ ದೇವ್ರುಗಳ ಮೇಲೆ ಬ್ಯಾಡ್ ಕಮೆಂಟ್ಸ್ ಆಗ್ತಾಯಿದ್ರೆ ಸಾಕು. ಒಬ್ಬೊಬ್ರು ಅಸಹ್ಯವಾಗಿ ಬರೀತಾರೆ, ನಾನು ನಿಜ ನೋಡಿದ ತಕ್ಷಣ ಡಿಲೀಟ್ ಮಾಡ್ತೀನಿ. ಅದು ಒಂದಿಲ್ಲ ಅಂದರೆ ಸಾಕು, ಏನು ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಸೊ 4 ಜನಕ್ಕೆ ಆಶೀರ್ವಾದ ಸಿಗಲಿ ಇವನ್ನ ನೋಡಿ ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ನಾನು ಅಷ್ಟೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ತಿನ್ನು ಚಮಿ, ಇನ್ನೊಂದು ಚೂರು ಐತೆ ನೋಡಮ್ಮ, ಫುಲ್ ಬಕೆಟ್ ಕೊಟ್ಟಿದ್ದೆ ಪಾಪ. ತಿನ್ನು ಕಂದ. ನೋಡಿ ಹಿಂಗೆಲ್ಲ ಉಜ್ಕೊಂಡು ಒಂದೊಂದ್ಸತಿ ಗಾಯ ಮಾಡ್ಕೊಂಡು ಬಂದುಬಿಡ್ತಾರೆ. ಎಲ್ಲದಕ್ಕೂ ನಾನು ಪೌಡ್ರ್ ಹಾಕ್ತೀನಿ. ನೋಡಿ ಟಿಕ್ಸ್ ಉಣ್ಣಿಗಳು ಈ ಥರ ಇರ್ತವೆ ನೋಡಿ, ಯಾವಾಗಲೂ ಹಿಂಗೆ ಔಷಧಿ ಹಾಕಿದ್ದೀನಿ. ತಿನ್ನಕ್ಕಂದ